ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದ ಹಾಗೆ ಅವರ ಹೆಸರಿನಲ್ಲಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ಅದೇನಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಆಸ್ತಿ ಹೊಂದಿರುವಂತಹ ಮುಖ್ಯಮಂತ್ರಿ, ನಂಬರ್ 1 ಸಿಎಂ ಅನ್ನೋ ಹೆಗ್ಗಳಿಕೆ ಡಿ.ಕೆ. ಶಿಯವರ ಪಾಲಾಗಲಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಬಳಿ ಈಗಾಗಲೇ 1413 ಕೋಟಿ ರೂಪಾಯಿ ಆಸ್ತಿ ಇದೆ. ಬಿಲಿಯನೇರ್ ಆಗಿರುವಂತಹ ಇವರು ಸಿಎಂ ಆದಮೇಲೆ ನಮ್ಮ ಸರ್ಕಾರದ ವತಿಯಿಂದ ಇವರಿಗೆ ಸಿಗುವಂತಹ ಅಫಿಷಿಯಲ್ ಸಂಬಳ ಎಷ್ಟು, ಹಾಗೆ ಡಿ.ಕೆ. ಶಿ ಅವರಿಗೆ ಯಾವೆಲ್ಲ ರೀತಿಯ ಸವಲತ್ತುಗಳು ಸಿಗ್ತಾ ಇವೆ, ಜೊತೆಗೆ ಯಾವೆಲ್ಲ ರೀತಿಯ ಫ್ರೀ ಫೆಸಿಲಿಟೀಸ್ ಇವರಿಗೆ ಸಿಗಲಿವೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಡಿ.ಕೆ. ಶಿವಕುಮಾರ್ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಅವರ ಕರಾರುವಕ್ಕಾದ ಬ್ರಾಂಡೆಡ್ ಲೈಫ್ ಸ್ಟೈಲ್. ಡಿ.ಕೆ. ಶಿ ಅವರ ಶರ್ಟ್ ಕಪ್ಸ್ ಮೇಲೆ ಅವರದೇ ಹೆಸರಿನ ಡಿ.ಕೆ. ಅನ್ನೋ ಮೋನೋಗ್ರಾಮ್ ಇರುತ್ತೆ. ಕೊರಳಲ್ಲಿ ಲೂಯಿ ವಿಟಾನ್, ಗೂಚಿ, ಫೆರಗಾಮೋದಂತಹ ಜಗತ್ತಿನ ಅತ್ಯಾಧುನಿಕ ಬ್ರ್ಯಾಂಡ್ಗಳ ಸ್ಕಾರ್ಫ್ ಮಿನುತ್ತಾ ಇರುತ್ತೆ. ಇನ್ನು ಕೈಯಲ್ಲಿ ಧರಿಸೋ ಲಕ್ಷಾಂತರ ರೂಪಾಯಿ ಬೆಲೆಯ ರೋಲೆಕ್ಸ್ ಅಥವಾ ಹ್ಯೂಬ್ಲೋ ವಾಚ್ಗಳ ಕ್ರೇಜ್ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ವಿದೇಶಿ ಬ್ರ್ಯಾಂಡ್ನ ದುಬಾರಿ ಗಡಿಯಾರಗಳು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಬೆಂಗಳೂರಿನ ರಾಜಾಜಿನಗರದ ಲುಲು ಗ್ಲೋಬಲ್ ಮಾಲ್, ಮೈಸೂರು ರಸ್ತೆಯ ಗ್ಲೋಬಲ್ ಡಿವಿನಿಟಿ ಮಾಲ್ಗಳಲ್ಲಿ ಡಿ.ಕೆ. ಶಿ ಅವರ ಇನ್ವೆಸ್ಟ್ಮೆಂಟ್ ಇದೆ. ಇವುಗಳ ಮಾರುಕಟ್ಟೆ ಮೌಲ್ಯ ಮಾತ್ರವೇ 852 ಕೋಟಿ ರೂಪಾಯಿಗೂ ಅಧಿಕವಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಅಫಿಡವಿಟ್ನಲ್ಲಿ ಗಮನ ಸೆಳೆದ ಮತ್ತೊಂದು ಅಂಶವಿದೆ. ಅದೇನೆಂದ್ರೆ, ಇಷ್ಟು ಅಪಾರ ಆಸ್ತಿ ಹೊಂದಿದ್ರು ಅವರ ಹೆಸರಿನಲ್ಲಿ ಅಧಿಕೃತವಾಗಿ ದಾಖಲಾಗಿದ್ದ ವಾಹನ ಕೇವಲ ಒಂದು ಟೊಯೋಟಾ ಕ್ವಾಲಿಸ್ ಕಾರು ಮಾತ್ರವಾಗಿತ್ತು. ಎನಿವೆ, ಇಷ್ಟೊಂದು ರಾಯಲ್ ಆಗಿರೋ ನಮ್ಮ ಹೊಸ ಸಿಎಂಗೆ ಸರ್ಕಾರ ಏನೆಲ್ಲ ಉಚಿತವಾಗಿ ಕೊಡ್ತಾ ಇದೆ ಗೊತ್ತಾ? ಡಿ.ಕೆ. ಶಿ ಅವರ ಸಂಬಳ ಎಷ್ಟಿರಲಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರ ಸಿಎಂ ಸಂಬಳದಲ್ಲಿ 100% ಹೈಕ್ ಮಾಡಿತ್ತು. ಅಂದ್ರೆ ಈವರೆಗೆ 75,000 ರೂಪಾಯಿ ಇದ್ದ ಸಿಎಂ ಸ್ಯಾಲರಿ ಇದೀಗ 1.5 ಲಕ್ಷ ಆಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಕ್ಯಾಬಿನೆಟ್ ಈ 7th ಪೇ ಕಮಿಷನ್ ಶಿಫಾರಸುಗಳನ್ನು ಜಾರಿಗೊಳಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿತ್ತು. ಇದರಿಂದಾಗಿ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮಾತ್ರವಲ್ಲ, ಜನಪ್ರತಿನಿಧಿಗಳ ಸಂಬಳ ಕೂಡ ಭರ್ಜರಿಯಾಗಿ ಏರಿಕೆಯಾಗಿತ್ತು. ಅಂದು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಪಾಸ್ ಆದ ಆ ಪರಿಷ್ಕೃತ ಸಂಬಳದ ಲಾಭ ಈಗ ನೇರವಾಗಿ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕೂರಲಿರೋ ಡಿ.ಕೆ. ಶಿವಕುಮಾರ್ ಅವರ ಪಾಲಾಗಲಿದೆ. ಅಲ್ಲದೆ ಸಂಬಳದ ಜೊತೆಗೆ ಇನ್ನು ಅನೇಕ ಭತ್ಯೆಗಳನ್ನ, ಸೌಲಭ್ಯಗಳನ್ನ ಸಿಎಂ ಪಡೆಯಲಿದ್ದಾರೆ. ಡಿ.ಕೆ. ಶಿ ಅವರ ತಿಂಗಳ ಸಂಬಳ 1.5 ಲಕ್ಷ ರೂಪಾಯಿಗಳಾದ್ರೆ ಹೌಸ್ ರೆಂಟ್ ಅಲೋವೆನ್ಸ್ ಅಂದ್ರೆ ಮನೆ ಬಾಡಿಗೆ ಭತ್ಯೆ ತಿಂಗಳಿಗೆ 1.2 ಲಕ್ಷ ರೂಪಾಯಿ ಇರಲಿದೆ. ಮನೆ, ತೋಟ ಮತ್ತು ಲೇಔಟ್ ನಿರ್ವಹಣೆಗಾಗಿ ಹೆಚ್ಚುವರಿಯಾಗಿ ತಿಂಗಳಿಗೆ 30,000 ರೂಪಾಯಿ ನೀಡಲಾಗುತ್ತೆ. ಪ್ರತಿದಿನದ ಪ್ರಯಾಣ ಭತ್ಯೆ 2,500 ರೂಪಾಯಿ, ರೋಡ್ ಮೈಲೇಜ್ ಭತ್ಯೆಗೆ ಕಿಲೋಮೀಟರ್ಗೆ 30 ರೂಪಾಯಿಯನ್ನು ನೀಡಲಾಗುತ್ತೆ. ಇನ್ನು ವೈಯಕ್ತಿಕ ಆಹಾರ, ವಸ್ತುಗಳ ಖರೀದಿ, ಇತರೆ ಭತ್ಯೆಗಳು ಅಂತೆಲ್ಲ ಸೇರಿ 4.5 ಲಕ್ಷ ರೂಪಾಯಿಯನ್ನ ವಾರ್ಷಿಕವಾಗಿ ನೀಡಲಾಗುತ್ತೆ. ಇದರ ಜೊತೆಗೆ ಸರ್ಕಾರ ಅವರಿಗೆ ಪ್ರತಿ ತಿಂಗಳು 1,500 ಲೀಟರ್ ಪೆಟ್ರೋಲ್ ಅನ್ನ ಸಂಪೂರ್ಣ ಉಚಿತವಾಗಿ ನೀಡುತ್ತೆ. ಇವೆಲ್ಲವನ್ನ ಒಟ್ಟುಗೂಡಿಸಿದ್ರೆ ಪ್ರತಿ ತಿಂಗಳು ಸುಮಾರು 10 ಲಕ್ಷ ರೂಪಾಯಿಗಳವರೆಗೂ ಕರ್ನಾಟಕದ ಮುಖ್ಯಮಂತ್ರಿಗೆ ವೇತನ, ಭತ್ಯೆ ಮತ್ತು ಇತರ ಸೌಲಭ್ಯಗಳು ಸಿಗುತ್ತವೆ. ಜೊತೆಗೆ ಬೆಂಗಳೂರಿನ ರೇಸ್ ಕೋರ್ಸ್ನಲ್ಲಿರೋ ಗೃಹ ಕಚೇರಿ ಕೃಷ್ಣ ಇನ್ನು ಮುಂದೆ ಡಿ.ಕೆ. ಶಿ ವಶವಾಗಲಿದೆ. ಕೆಲಸಗಾರರು, ಅಡುಗೆಯವರಿಂದ ಹಿಡಿದು ತೋಟದ ಮಾಲೀಕರವರೆಗೂ ಎಲ್ರಿಗೂ ಸರ್ಕಾರವೇ ಸಂಬಳ ಕೊಡುತ್ತೆ. ಇನ್ನು ಸಿಎಂಗಾಗಿ ಸರ್ಕಾರವೇ ಪ್ರೈವೇಟ್ ಜೆಟ್ ಮತ್ತು ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡುತ್ತೆ. ಓಡಾಡಲು ಸರ್ಕಾರಿ ವಾಹನ ಹಾಗೂ ಚಾಲಕರ ಸೌಲಭ್ಯವನ್ನು ನೀಡಲಾಗುತ್ತೆ. ಸಿಎಂ ಆದ ತಕ್ಷಣ 55 ಜನ ಸಶಸ್ತ್ರ ಪೊಲೀಸರು ಮತ್ತು ಕಮಾಂಡೋಗಳು 24 ಗಂಟೆಯೂ ಇವರ ಸುತ್ತ ಕಾವಲು ಕಾಯಲಿದ್ದಾರೆ. ಸಿಎಂ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸರ್ಕಾರದಿಂದ ಸಂಪೂರ್ಣ ಉಚಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಕೂಡ ಸಿಗಲಿದೆ. ಇಷ್ಟೇ ಅಲ್ಲ, ಸಿಎಂ ಹುದ್ದೆಯಿಂದ ಕೆಳಗಿಳಿದ ನಂತರವೂ ಡಿ.ಕೆ. ಶಿವಕುಮಾರ್ ಅವರಿಗೆ ಲೈಫ್ ಟೈಮ್ ಪೆನ್ಷನ್, ಉಚಿತ ಸರ್ಕಾರಿ ಗಾಡಿ, ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲವೂ ಮುಂದುವರಿಯುತ್ತೆ. ಸೊ ನೋಡಿದ್ರಲ್ಲ, ಸಿಎಂ ಕುರ್ಚಿಗೆ ಸಿಗೋ ಈ 10 ಲಕ್ಷ ಸಂಬಳ, ಬಂಗಲೆ, ಉಚಿತ ಪೆಟ್ರೋಲ್ ಇದೆಲ್ಲ
1413 ಕೋಟಿಯ ಒಡೆಯ ಡಿಕೆ ಶಿವಕುಮಾರ್ ಅವರಿಗೆ ತೀರಾ ಸಣ್ಣ ವಿಷಯ. ಆದ್ರೆ ಆ ಕುರ್ಚಿಗೆ ಸಿಗೋ ಅಧಿಕಾರ, ಆ ಗತ್ತು, ಇಡೀ ರಾಜ್ಯವನ್ನ ಮುನ್ನಡೆಸೋ ಆ ಅಪ್ರತಿಮ ಪವರ್ ಇದೆಯಲ್ಲ, ಅದಕ್ಕಾಗಿಯೇ ಇಷ್ಟೆಲ್ಲ ಹೈ ಡ್ರಾಮಾಗಳು ನಡೆದಿತ್ತು. ಒಳಗಿನ ಲೆಕ್ಕಾಚಾರಗಳು ಏನೇ ಇರಲಿ, ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಾಯಲ್ ಲೈಫ್ ಸ್ಟೈಲ್ ಜೊತೆಗೆ ಸರ್ಕಾರಿ ಸವಲತ್ತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ.